ಸೆಕ್ರೆಟರಿ ಟ್ರಾನ್ಸ್ಫರ್ ಅವ್ರ ಮಗ ಡಿ ಸಿ ಬ್ಯಾಂಕ್ ಇಲ್ಲಿ ಇದಲ್ಲ ಶಂಕರ್ ನಂದ್ಯಾಳ ಯಾವ ನಂದೇಶ್ವರ್ ಅವನು ಇಲ್ಲಿ ಕುರ್ಚಿ ಖಾಲಿ ಮುಟ್ಟಿ ಜವಾಬ್ದಾರಿ ನಮ್ಮದು. ನಾವೆಲ್ಲ ಈಗ ನಮ್ಮ ಮಹೇಶ್ ಕುಮಟಳ್ಳಿನೇ ಡೈರೆಕ್ಟ್ರು. ಅವನ ಮುಖಾಂತರ ಅವನ ಮುಖಾಂತರ ಎಲ್ಲ ಆಡಳಿತ ಹಿಡಿದು ಅವ ತಾಂತ್ರಿಕವಾಗಿ ಲಕ್ಷ್ಮಣ ಸವದಿ ಡೈರೆಕ್ಟರ್ ಇರ್ಬೋದು. ಅದನ್ನು ಗಟ್ಟಿಯಾಗಿ ಮಾಡ್ತೀನಿ. ನಾ ಮಾತಾಡಿ ನಡೆದ ನಿಮ್ಗೆ ವಿಶ್ವಾಸ ಇದೆ. ನಡೆದಕ್ಕೆ ನನ್ನ ಮಗನ ನಡೆದಕ್ಕೆ ಡಿ ಸಿ ಬ್ಯಾಂಕ್ ಹುಚ್ಚಿದ್ರು ನಾವು. ನನ್ನ ಮಗನೂ ರಾಜ ಕೊಡಿಸ್ಬಿಡೋದು. ನಾನು ನಡೆದಕ್ಕೆ ಡಿ ಸಿ ಬ್ಯಾಂಕ್ದಾಗ ನನ್ನ ಮಗನೂ ರಾಜ ಕೊಡಿಸ್ಬಿಡೋದು. ನಾನು ಡಿ ಸಿ ಬ್ಯಾಂಕ್ ಕಟ್ಟಿರೋದಿಲ್ಲ, ನಾನು ನಡೆಸಿದ್ದು. ಯಾಕಂದರೆ ಮಣ್ಣಿನ ಹರಿವು ಭಾಷೆ ಮಾಡಿದಾರೆ. ನಾವು ಡಿ ಸಿ ಬ್ಯಾಂಕ್ ಒಂದು ಪೈಸೆ ನೋಡ್ಕೊಂಡು ಅಂತಂದ್ರೆ ಡಿ ಸಿ ಬ್ಯಾಂಕ್ ಚುನಾವಣೆ 15 ಮೊದಲ ನೀವು ಮಹೇಶನ ಅಂದ ಅಲ್ಲಿ ಏನು ಬರೇನ ಸ್ಕ್ರ್ಯಾಪ್ ಉಳಿದೈತಂದ್ರೆ ಅಲ್ಲ ಫ್ಯಾಕ್ಟ್ರಿ ಕೃಷ್ಣಪ್ಪ ಎಲ್ಲ ಮುಗಿಸೋರು ಸ್ಕ್ರ್ಯಾಪ್ ಉಳಿದೈತೆ. ಸ್ಕ್ರ್ಯಾಪ್ ಉಳಿದಿಲ್ಲ. ಇಲೆಕ್ಷನ್ 10 ಮೇಲೆ 10 ಕೋಟಿ ಬಂದು ತೆಗೆದಾರೆ ಡಿ ಸಿ ಬ್ಯಾಂಕಿನಿಂದ. ಸ್ಕ್ರ್ಯಾಪ್ 10 ಕೋಟಿ ಅಂತ ಎಲ್ಲ ಇಲ್ಲಿ ಹೇಗೆಲ್ಲ ಹಾಕಿ ಬಂದದು. ಮತ್ತು 10 ಕೋಟಿ ಇಲ್ಲಿ ಇಲೆಕ್ಷನ್ ಇತ್ತು. ಅದು ನಿಮ್ಗೆ ಫ್ಯಾಕ್ಟ್ರಿ ಮೇಲೆ ಸಾಲ ತೆಗೆದ್ರೆ ಇಲೆಕ್ಷನ್ ಮಾಡತ್ತಾರೆ. ಸ್ಕ್ರ್ಯಾಪ್ ಮಾಡಿ 10 ಕೋಟಿ ಉಂಟದ. ಇಲ್ಲಾಂದ್ರೆ ಆ ಸುಳ್ಳು ಅಂತ ಹೇಳಿ ಅದನ್ನು ಏನು ಬಹಿರಂಗ ಕ್ರಮ ಕೆಳಗಿಟ್ಟಿದ್ದನ್ನು ನಮ್ಮ ಫ್ಯಾಕ್ಟ್ರಿ ಡಿ ಸಿ ಬ್ಯಾಂಕ್ದಾಗ 10 ಕೋಟಿ ಡಿ ಸಿ ಬ್ಯಾಂಕ್ ಇಲೆಕ್ಷನ್ ನಿನ್ನೆ ಆಯ್ತಲ್ಲ, ಅದಕ್ಕೆ 10 ಮೊದಲು ಚುನಾವಣೆ ಘೋಷಣೆ ಆಗೋ ಮೊದಲು 10 ಕೋಟಿ ರೂಪಾಯಿ. ಮತ್ತು ಅವನೊಬ್ಬನ ಅಣಿಯಾವೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರಪ್ಟ್ ಅವ್ನಿಗೆ 15 ಕೋಟಿ ಕೊಡ್ಸ್ಯಾನ ಡಿ ಸಿ ಬ್ಯಾಂಕ್ದಾಗ. ಮನಸ್ಸು ತೊಗೊಳಂಗಿಲ್ಲ ಅವ. ಎಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಿಲ್ಲ, ಡಿ ಸಿ ಬ್ಯಾಂಕ್ ಕೊಡ್ಸ್ಯಾನ. ಇಂಥೆಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು. ಈಗ ಅದಕ್ಕೆ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದಿದೆ. ನಿರ್ಣಯ ತೊಗೋಬೇಕು. ಯಾಕಂದ್ರೆ ನನಗೇನಾಗೋದಿಲ್ಲ, ಖಾತೆಗೇನಾಗೋದಿಲ್ಲ. ನಾವು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಅಥಣಿ ಭಾಗದ ಬಗ್ಗೆ ಖುಷಿ ಐತೆ ನಮಗೆ. ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟದ ಬರಬೇಕಾದ ಕಾರಣ ಅಥಣಿ. ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಲಕ್ಷ್ಮಣ ಸವದಿ ಸವಾಲು ಹಾಕಿ ಸೋಲಿಸಿದ್ರು. ನಾ ರಮೇಶ್ ಆಗಿ ಸೋಲಿಸಿಲ್ಲ, ನೀವು ನಿಮ್ಮ ಶಕ್ತಿಯಲ್ಲಿ ಸೋಲಿಸಿದ್ದು. ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫಾಯ್ದೆ ಆಗ್ತದೆ. ಫಾಯ್ದೆ ಆದ ನಾವು ಅದು ಒಂದು ಇವು ಒಂದು ಕೊನೆ 15 ದಿವಸ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ. ಇಲ್ಲಿತ್ತಂದ್ರೆ ಭಾಳ ದೊಡ್ಡ ಲೀಡ್ರ್ ಆಗ್ತದೆ ನಾವು. ಅಲ್ಲಿ ಒಂದು ಪೀಡ 5 ವರ್ಷ ಎಮ್ ಎಲ್ ಎ ಆಗಿರ್ಬೋದು. ಅವ್ನ ವ್ಯಕ್ತಿತ್ವ ಹಾಳಾಡ್ಬೇಕು ನಾವು. ಅವ್ನು ಏನು ಕಾಂಗ್ರೆಸ್ ಹೋಗಿ ಎಮ್ ಎಲ್ ಎ ಆಗಿರ್ಬೋದು, 5 ವರ್ಷ ಸಮಾಧಾನ ಕೂತಿರ್ಬೋದು. ಬಟ್ ಬಿ ಜೆ ಪಿನ ಪೀಡ ಹೋಯ್ತು. ನೆನಪಿದ್ದಪ್ಪ ನಮ್ಮ ಪೀಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.